ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ಕಾರದ ಸಹಕಾರ ಇಲ್ಲದೆ ಒಂದು ರೀತಿ ಬೇಕಾಬಿಟ್ಟಿ ನಡೀತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿನೂ, ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ SIRಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು SIR ದಾಖಲಾತಿಯ ಫಾರಮ್ಸ್ ಏನು ಕೊಡಬೇಕಾಯಿತು, ಅದು ಎಲ್ಲ ಶಾದಿ ಮಾಲ್ಗಳಲ್ಲಿ, ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು SIRನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗ್ಬೇಕಾಗಿದೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂತ ಈ ಅಧಿಕಾರಿಗಳೇನಿದೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನು ತೆಗಿಬೇಡಿ, ಅವ್ರು ವಿದೇಶದವರು ಇರಲಿ, ಯಾರೇ ಇರಲಿ ತೆಗಿಬೇಡಿ ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟಿರಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಆಗಿದೆ. ಅಧಿಕಾರಿಗಳೇ ಅಲ್ಲ, ಕರ್ನಾಟಕದ ಅಧಿಕಾರಿಗಳು ತಾನೆ. ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗ್ಬೇಕದು ಗೊತ್ತಾಗ್ಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು SIR ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. SIR ಘನತೆ, ಗಾಂಭೀರ್ಯ ಏನಿದೆ ಅದನ್ನ ಕಾಪಾಡುವಂತದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. BJP ವತಿಯಿಂದನೂ ಕೂಡ ಈಗಾಗಲೇ ನಾವು ಅಬ್ಜೆಕ್ಷನ್ ಅನ್ನ ಕೊಟ್ಟಿದ್ದೀರಿ. ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ತರ ಎಲ್ಲ ಮಾಡಿದಾರ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತೆ ಯಾವುದು ಈ ತರ ಆದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಕೊಟ್ಟಿರುವಂತದ್ದೆಲ್ಲ ಪುನರ್ ದಾಖಲಾತಿಗಳನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದನ್ನೇ ಜಡ್ಜ್ಗಳು ಮಾನಿಟರಿಂಗ್ ಮಾಡಿದ್ರು. ಇಲ್ಲೂ ಕೂಡ ನಾವು ಆಗ್ರಹ ಮಾಡ್ತೀರಿ, ಬೇರೆ ರಾಜ್ಯದ ಅಧಿಕಾರಿಗಳನ್ನ ಇಲ್ಲಿ ತಂದು, ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿನ ಸರ್ಕಾರ ವಿರೋಧ ವ್ಯಕ್ತ ಮಾಡ್ತು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆಗೆ ಅಲ್ಲಿ SIR ನಡೀತು. ಇಲ್ಲೂ ಕೂಡ ಅದೇ ರೀತಿ ನಡೆದ್ರೆ ಯಾರು ಭಾರತೀಯರಿದ್ದಾರೆ ಅವ್ರಿಗೆ ಪೌರತ್ವ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವ್ರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತೈತೆ, ದೇಶದ ಹಣ ಲೂಟಿ ಆಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು.